ಯಪ್ಪ ನಿಜವಳು ಬೆಳಗ್ಗೆನೆ ಇವತ್ತಾರೆ ಆಲ್ರೆಡಿ ಟೈಮ್ ಆಗ್ಬಿಟ್ಟೈತೆ ಗೊತ್ತಲ್ಲ ರೋದನೆ ಆಗೈತೆ ಅಂತ ಯಾಕೆ ಬಂದಿನ ಅದು ಏನಾನ ಆಗ್ತಾಯಿದೆ ಅದಂತೆ ನಮ್ಮ ಅಕ್ಕರ ಮನೆಯಲ್ಲಿ ನಮ್ಮ ಮನೆಗೆಲ್ಲ ನೈಟ್ ಅನ್ನ ಮಾಡಿದ್ದನ್ನು ನಾವು ಊಟ ಮಾಡಿದ್ದು ಬೆಳಗ್ಗೆ ಹಂಗಾಗ್ಬಿಟ್ಟು ಹೊರಗಡೆ ಹೋಗಿ ಊಟ ಮಾಡ್ಕೊಂಡು ಬೀಗ ಊಟ ಎಗ್ ರೈಸ್ ಬಂತು. ಈ ವಿಡಿಯೋ ಇವಾಗಲೇ ಬರ್ತೈತೆ. ಗಾಯ್ಸ್ ಪುನಃ ಮತ್ತೆ ಇಂಡಕ್ಷನ್ ಹೊರಟೋಯ್ತು. ಬಿಚ್ಕೊಂಡು ಕೂತಿದ್ದೀನಿ. ಅದೇನು ನೋಡೋರು ಏನೂ ಆಗ್ತಾಯಿಲ್ಲ. ಕರೆಂಟ್ ಬೇರೆ ಹೊರಟೋಗ್ತಾಯ್ತದ. ಏನು ಮಾಡೋದು ನಪ್ಪ ಯಪ್ಪ ನಿಜವಳು ಬೆಳಗ್ಗೆನೆ ಇವತ್ತಾರೆ ತೊಂದರೆ ಕೊಡ್ತಾವೆ ಇವೆಲ್ಲ. ಇನ್ನೂ ಮಕ್ಕನೂ ತೊಳೆದಿಲ್ಲ ಗೈಸ್ ನಿಜವಾಗ್ಲು. ನಿಜವಾಗ್ಲು ಏನಾಗೈತಿ ಇದಕ್ಕೆ ಅಂತ ಗೊತ್ತಾಗ್ತಾಯಿಲ್ಲ. ತಿಂಡಿ ಮಾಡೋಣ ಅಂತ ಹೊರಟಿ ಏನಾದ್ರು ಮಾಡೋಣ ಅಂತ ಅಷ್ಟೊತ್ತಿಗೆ ಕೊಡ್ತು ಕೈ. ಇವಾಗ ಹೋಗಿ ಗ್ಯಾಸ್ ಇಸ್ಕೊಂಬರ್ಬೇಕಷ್ಟೆ, ಇನ್ನೇನು ಮಾಡೋಕ್ಕಾಗಲ್ಲ. ಸರಿ ರೆಡಿ ಆಗಿಬಿಡ್ಸಿದ್ದೆ ನಾನು. ಇವಾಗ ರೆಡಿ ಆಗಿಬಿಟ್ಟು ಕಾಲೇಜ್ ಹತ್ರ ಬಂದೆ. ಆಲ್ರೆಡಿ ಟೈಮ್ ಆಗ್ಬಿಟ್ಟೈತೆ. ಆದರೆ ವ್ಲಾಗ್ ಶೂಟ್ ಮಾಡಿರಲಿಲ್ಲ, ಅದಕ್ಕೆ ಮಾಡ್ಕೊಂಡು ಇವಾಗ ಹೋಯ್ತಾ ಇದ್ದೀನಿ. ಕಾಲೇಜ್ ಹೋಗೋಣ ಗಾಯ್ಸ್. ಇವತ್ತು ಈ ಬರೆಯೋ ಗಾಯ್ಸ್ ಹೋಗೋಣ ಕಾಲೇಜ್ ಹತ್ರ. ಗಾಯ್ಸ್ ಕಾಲೇಜ್ ಮುಗಿಸ್ಕೊಂಡು ಮನೆಗೆ ಬಂದಾದ್ಮೇಲೆ ಗೊತ್ತಲ್ಲ ರೋದನೆ ಆಗೈತೆ ಅಂತ ಯಾಕೆ ಹೇಳ್ತೀರ ನನಗೆ. ಇವಾಗ ಊಟಕ್ಕೆ ಏನಿಲ್ಲ, ಮಾಡ್ಕೊಬೇಕಂದ್ರೆ ಇದು ರೆಡಿ ಆಗಲೇಬೇಕು. ಅದಕ್ಕೆ ಹೋಗ್ಬಿಟ್ಟು ರೆಡಿ ಮಾಡಿಸ್ಕೊಂಬರೋಣ ಬರ್ರಿ ಗಾಯ್ಸ್. ಎಲ್ಲೂ ವೀಡಿಯೋ ಬರ್ರಿ ಹೋಗೋಣ ಗಾಯ್ಸ್. ಫೈನಲಿ ಕೊಟ್ಬಿಟ್ಟು ಬಂದೆ. ಬಟ್ ಆದರೆ ಅವನಿನ್ನೂ ರೆಡಿ ಆಗುತ್ತೆ ಇಲ್ವ ಅಂತ ಹೇಳ್ತವನೆ. ಗೊತ್ತಿಲ್ಲ ಏನು ಮಾಡ್ತಾರೆ ಅಂತ. ಇವತ್ತು ಆಚೆನೇ ಊಟ ಅಂತ ಅನ್ಕೊಂತೀನಿ. ಏನಂದರೆ ಬೇಜಾರು ಆಯ್ತು ಬರ್ರಿ. ಯಪ್ಪ ಬಿಡ್ರಿ, ಯಾವಾಗ ನೋಡೋರು ಬರೀ ಇದೇ ಆಗ್ತಾಯಿದೆ. ಸುಮ್ಮನೆ ಏನಾನ ಅನ್ಕೊಂತೀವಿ, ಅದೇನೇನೋ ಆಗ್ತಾಯಿದೆ. ಅದು ಮತ್ತು ಇನ್ನೊಂದು ಏನಂದರೆ ಇವತ್ತು ವೀಡಿಯೋ ಬಂದ್ಬಿಟ್ಟು ಇವತ್ತೇ ಗೊತ್ತಾಯ್ತೆ. ಯಾಕಂದರೆ ನಿನ್ನೆ ವೀಡಿಯೋ ಬಂದ್ಬಿಟ್ಟು ನನ್ನ ಹತ್ರ ನೆಟ್ ಇಲ್ಲ ಗೈಸ್ ಬಿಡೋಕ್ಕೆ, ಅಪ್ಲೋಡ್ ಮಾಡೋಕ್ಕೆ. ಅದು ಏನಂದರೆ ಜಾಸ್ತಿ ನೆಟ್ ಬೇಕು ಅದಕ್ಕೆ. ಯಾಕಂದರೆ ಅದು ಮೈನಸ್ ಬ್ಯಾಲೆನ್ಸಿಂದ 0 ಬ್ಯಾಲೆನ್ಸಿಗೆ ಯಾವ ಥರ ಕನ್ವರ್ಟ್ ಮಾಡೋದು ಅಂತ ಹೇಳ್ಬಿಟ್ಟು ಅದು ಮಾತಾಡ್ತಾ ಎಷ್ಟು 12 ಮಿನಿಟ್ ಏನೋ ಆಗೈತೆ, 12 or 13 ಮಿನಿಟ್ಸ್ ಏನೋ ಆಗೈತೆ. ಅದು ವೀಡಿಯೋ ಬಂದ್ಬಿಟ್ಟು ಭಾಳ ಲೆಂತಿ ಐತೆ. ನನಗೆ ಬಿಡೋಕ್ಕೆ ನೆಟ್ ಇಲ್ಲ ಗೈಸ್. 5G ಆಗಿದ್ರೆ ಅನ್ಲಿಮಿಟೆಡ್ ಇರೋದು ಬಿಟ್ಬಿಡ್ತಿದೆ. ಇವಾಗ ಅದಕ್ಕೆ ಇವತ್ತಿನ ವೀಡಿಯೋ ಇವತ್ತೇ ಬರ್ತೈತೆ ಗಾಯ್ಸ್. ಏನಂದರೆ ನಮ್ಮ ಚಾನಲ್ ಗ್ರೋ ಆಗ್ತಾಯಿಲ್ಲ ಅಷ್ಟೇ, ಇನ್ನೇನಿಲ್ಲ. ಇನ್ನೇನು ಮಾಡೋಕ್ಕಾಗಲ್ಲ. ಯಾವಾಗ ಬರುತ್ತೋ ಆವಾಗ ಹೋಯ್ತಾ ಇರಬೇಕು. ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ನೋಡೋಣ ಅದೇನೋ ಸಿಕ್ಕಿದ್ರೆ ನಾನು ನಿಮಗೆ ಗಾಯ್ಸ್ ಊರಿಗೆ ಹೋಗಿ ಅದನ್ನಾದ್ರು ಎತ್ಕೊಂಬರ್ಬೇಕು. ಫಸ್ಟು ಗ್ಯಾಸ್ ಐತಂತೆ ನಮ್ಮ ಅಕ್ಕರ ಮನೆಯಲ್ಲಿ. ನಮ್ಮ ಮನೆಗೆಲ್ಲ ಫೋನ್ ನಾನು ಹಂಗೂ ಅಂದ್ಕೊಂತೀನಿ ಏನು ಹೇಳ್ಕೊಂಬಾರ್ದು ಅದು ಇದು ಅಂತ. ಇಲ್ಲ ಒಂದು ವ್ಲಾಗಲ್ಲಿ ಹೇಳಿರ್ತೀನಿ, ಇಲ್ಲ ಒಂದು ನಾನು ಯಾರಿಗಾನ ಫೋನ್ ಮಾಡಿ ಹೇಳಿರ್ತೀನಿ. ಅದು ಬಂದುಬಿಟ್ಟು ಎಲ್ಲರೂ ಸ್ಪ್ರೆಡ್ ಆಗ್ತೈತೆ. ನಾನು ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನಾನು ಕರೆಕ್ಟ್ ಹೇಳಲ್ಲ ಎಲ್ಲ ಇನ್ಫಾರ್ಮೇಷನ್, ಏನಾಯಿತು ಏನು ಬಿಡ್ತು ಅಂದರೆ. ಇವಾಗ ಹೆಂಗೆ ಅಂದರೆ ಅವ್ರಿಗೂ ಸುಮ್ಮನೆ ಟೆನ್ಷನ್ ಆಗ್ತಾ ಇರ್ತೈತೆ, ಏನು ಮಾಡ್ಕೊಂಡು ಏನು ಬಿಟ್ಟನೋ. ಈಗ ನಾನೇನೋ ಒಂದು ಸಡಾಗಿ ಏನಾದರೂ ಒಂದು ಆಗಿದ್ರೆ ನನಗೆ, ನಾನು ಅದನ್ನೆಲ್ಲ ಮನೆಯಲ್ಲೆಲ್ಲ ಶೇರ್ ಮಾಡ್ಕೊಳಕ್ಕೆ ಹೋಗಲ್ಲ. ಬಿಡು ಇವಾಗ ಒಂದು ದಿವಸದಲ್ಲ ಅನ್ಕೊಂಡಿನಿ. ಇವಾಗ ಯಾವುದೋ ಬೇಡ ಇದೆ, ಇಂಡಕ್ಷನ್ ಕೆಟ್ಟೋಯ್ತು, ಬೆಳಗ್ಗೆ ಕರೆಕ್ಟ್ ಟೈಮ್ ಊಟ ಮಾಡೋಕ್ಕಾಗಿಲ್ಲ. ನೆನ್ನೆ ನೈಟ್ ಊಟ ಮಾಡಿದ್ದು ನೆನ್ನೆ ನೈಟ್ ಅನ್ನ ಮಾಡಿದ್ದನ್ನು ನಾವು ಊಟ ಮಾಡಿದ್ದು ಬೆಳಗ್ಗೆ. ಹಂಗಾಗ್ಬಿಟ್ಟು ಇದನ್ನು ನಾನೇನು ಹೇಳ್ಕೊಳ್ಳಿಲ್ಲ ಮನೆಗೆ. ಅದು ಬೆಳಗ್ಗೆ ಮಿಸ್ಸಾಗಿ ಬಂದ್ಬಿಡ್ತು. ಇವಾಗ ಅನ್ನಕ್ಕೆ ಏನು ಮಾಡ್ಕೊಂಡಿದ್ದೀರಾ ಅಂತ ಹೇಳ್ಬಿಟ್ಟು ನಮ್ಮ ಅಕ್ಕ ಕೇಳ್ತು. ನಾನಿದ್ದನು ನೆನ್ನೆ ನೈಟಿಂದ ಐತೆ, ಅದನ್ನೇ ಊಟ ಮಾಡ್ಕೊಂಡು ಹೋಯ್ತೀವಿ ಅಂತ ಹೇಳ್ಬಿಟ್ಟೆ. ಆಮೇಲೆ ಏನು ಮನೆಗಾಲೆ ಫೋನ್ ಮೇಲೆ ಫೋನು. ಇವತ್ತು ಒಂದು 5-6 ಸತಿ ಫೋನ್ ಮಾಡೋರು. ನಾನು ಕಾಲೇಜಲ್ಲಿದ್ದೀನಿ,
5 ಸಲ ಫೋನ್ ಮಾಡೋರು. ನಾನು ಯಾರ ಹತ್ರನೂ ಮಾತಾಡ್ತಾ ಇದ್ದೆ, ಆವಾಗ ಕಾಲ್ ಮಾಡೋರೆ, ಅದು ನನಗೆ ಕನೆಕ್ಟ್ ಆಗಿಲ್ಲ. ಆಮೇಲೆ 3ನೇ ಸಲ 4ನೇ ಸಲ ಫೋನ್ ಮಾಡಿದಾಗ ಕನೆಕ್ಟ್ ಆಯ್ತಂತೆ. ಆಮೇಲೆ ನಾನು ಮಾತಾಡಿದೆ, ಮನೆಗೆಲ್ಲ ಟೆನ್ಷನ್ ತಗೊಂಬಿಟ್ಟವ್ರು. ಅದನ್ನೇ ಏನು ಮಾಡ್ಕೊಂತೀಯ, ಊಟ ಮಾಡಲ್ಲ ಕರೆಕ್ಟು, ತಂಗ್ಳನ ಊಟ ಗಾಯ್ಸ್. ಒಂದು ಹೇಳ್ತೀನಿ, ಏನು ಗೊತ್ತಾ, ಎಲ್ಲದಕ್ಕೂ ಎಲ್ಲ ಟೈಮಲ್ಲೂ ಅಡ್ಜಸ್ಟ್ ಆಗ್ಬೇಕು ಗಾಯ್ಸ್. ನಾನು ಹೇಳೋದು ಇಷ್ಟೇ. ನಾನು ಏನು ಹೇಳ್ತೀನಿ ಅಂದರೆ, ಎಲ್ಲ ಟೈಮ್ ಇವಾಗ ಎಲ್ಲದು ಡೈಲಿ ಒಳಗೆ ಊಟ ಸಿಗಬೇಕು ಅಂದರೆ ಆಗಲ್ಲ, ಡೈಲಿ ಮದುವೆ ಊಟ ಸಿಗಬೇಕು ಅಂದರೆ ಆಗಲ್ಲ. ಇವತ್ತೊಂದು ದಿವಸ ಮಾಡಲೇಬೇಕಾಗ್ತೈತೆ, ಏನೂ ಮಾಡೋಂಗಿಲ್ಲ. ಹಂಗಂತ ಹೇಳ್ಬಿಟ್ಟು ಹೊರಗಡೆ ಹೋಗಿ ಊಟ ಮಾಡ್ತೀನಿ ಅಂದರೆ ಸುಮ್ಮನೆ ದುಡ್ಡು ಖರ್ಚಾಗ್ತೈತೆ ಅನ್ನೋದು ನನ್ನ ಅಭಿಪ್ರಾಯ ಅಷ್ಟೇ. ಏನು ನೆನ್ನೆ ನೈಟಿಂದ ಊಟ ಮಾಡೋದ್ರೆ ಏನಾಗ್ತೈತೆ, ಒಂದು ದಿವಸ ಅಲ್ಲ. ನಮ್ಮಮ್ಮ ಈ ವ್ಲಾಗ್ ನೋಡಿದ್ರೆ ಬಂದು ಮಕ್ಕಟ್ಟು ಹೋಗಿತೈತೆ ಅಷ್ಟೇ, ಇನ್ನೇನು ಮಾಡೋಕ್ಕಾಗಲ್ಲ, ಊಗಿಸ್ಕೊಬೇಕಷ್ಟೇ ಗಾಯ್ಸ್. ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ಬರ್ರಿ ನೋಡೋಣ ಇನ್ನು ಏನೇನು ಆಗ್ತೈತೆ. ಇವಾಗ ಮನೆಗೆ ಬಂದಿದ್ದೀನಿ, ಸ್ವಲ್ಪ ಕೆಲಸ ಇದೆ, ಕೆಲಸ ಮಾಡಿಬಿಟ್ಟು ಆಮೇಲೆ ಸಿಗ್ತೇವೆ. ನೋಡೋಣ ಇವಾಗ ಏನು ಊಟ ತರಬೇಕು, ಏನು ಮಾಡಬೇಕು, ಏನೇನು ಗೊತ್ತಿಲ್ಲ. ಡಿಸೈಡ್ ಮಾಡ್ತೀವಿ ಇವಾಗ. ಡಿಸೈಡ್ ಮಾಡಿ ಏನಾದರೂ ಒಂದು ಮಾಡ್ತೀವಿ. ಮನೆಯಲ್ಲಿ ಕೊಡಲಿಲ್ಲ ಅವ, ಅದಕ್ಕೆ ಲೈಟ್ ಆಫ್ ಮಾಡಿ ಹೊರಗಡೆ ಹೋಗಿ ಊಟ ಮಾಡೋಣ ಅಂತ ಡಿಸೈಡ್ ಆಗಿದೆ. ಏನು ಮಾಡೋಂಗಿಲ್ಲ, ಅಡ್ಜಸ್ಟ್ ಮಾಡ್ಕೋಬೇಕು. ಹೊರಗಡೆ ಹೋಗಿ ಊಟ ಮಾಡ್ಕೊಂಬರ್ಬೇಕು. ಬೀಗ ಹಾಕೊಂಡಿಲ್ಲ ನಾನು, ಹೊರಗಡೆ ಹೋಗಿ ಊಟ ಮಾಡ್ಕೊಂಬರ್ಬೇಕು ಇವಾಗ. ಬರೀ ಹೋಗೋಣ. ಏನು ತಿನ್ನೋದಪ್ಪ ಗೊತ್ತಿಲ್ಲ, ಊಟ ಮಾಡ್ಕೊಂಬರ್ಬೇಕು. ಬರೀ ಹೋಗೋಣ. ಏನು ಬರೋ ಇದು ಬೋಟಿ ಮಸಾಲ ಅಂದರೆ ಅದು ಕುಷ್ಕ ಬಟ್ಟೆ ಇದೆ. ಊಟ ಮಾಡ್ಕೊಂಡು ನಾನು ಎಗ್ ರೈಸ್ ವೆಯ್ಟಿಂಗ್ ಮಾಡ್ತಾಯಿದ್ದೀನಿ. ಊಟ ಮಾಡಿಬಿಟ್ಟು ಎಗ್ ರೈಸ್ ವೆಯ್ಟಿಂಗ್ ಮಾಡ್ತಾಯಿದ್ದೀನಿ. ಇನ್ನೇನು ವೆಜ್ ಅಲ್ವಾ, ವೆಜ್ಜೇ ಬ್ರೋ. ಸೈಂಟಿಫಿಕ್ ಪ್ರೂವ್ ಆಗಿದೆ ಗಾಯ್ಸ್, ಗೊತ್ತಿಲ್ಲ ಬಟ್ ನಾನು ಮೊಟ್ಟೆ ತಿಂತೀನಿ. ಅದು ಬಿಟ್ಟರೆ ಇನ್ನೇನು ತಿನ್ನೋದು. ಊಟ ಎಗ್ ರೈಸ್ ಬಂತು, ಊಟ ಮಾಡ್ಕೊಂಡು ಮನೆಗೆ ಹೋಗೋಣ. ಆಮೇಲೆ ಹೇಳ್ತೀನಿ ಹೆಂಗಿತ್ತು ಅಂತ. ಇದರ ರಿವ್ಯೂ ಏನಂದರೆ ಚೆನ್ನಾಗಿತ್ತು. ಊಟ ಮಾಡಲಿಕ್ಕೆ ಭೀಮಾ ಮೂವಿ ಏನು ಭೀಮಾ ಹೋಟಲು ಸೆಕೆಂಡ್ ಸ್ಟೇಜ್ ಚೆನ್ನಾಗಿದೆ. ಬಂದು ಊಟ ಮಾಡೋದು. ಯಾರಾದರೂ ಸೆಕೆಂಡ್ ಸ್ಟೇಜಲ್ಲಿ ವೀಡಿಯೋ ನೋಡ್ತಾ ಇದ್ದರೆ ಬಂದು ಊಟ ಮಾಡಿ. ಇಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ನಮ್ಮ ಚಾನಲ್ನ. ಊಟ ಮಾಡಿ ಮನೆಗೆ ಹೋದ್ಮೇಲೆ ಸಿಗ್ತೀನಿ. ಫೈನಲಿ ಮನೆಗೆ ಬಂದ್ಬಿಟ್ಟು ಇವಾಗ ಏನಿಲ್ಲ, ಸ್ವಲ್ಪ ವರ್ಕ್ ಇದೆ, ಮುಗಿಸ್ಬಿಟ್ಟು ಮಲ್ಕೋಬೇಕಷ್ಟೇ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೀನ್ ಅಷ್ಟಾಗಂದರೆ ನಾಳೆ ಸಿಗ್ತೀನಿ. ಈ ವಿಡಿಯೋ ಇವಾಗಲೇ ಬರ್ತೈತೆ ಗಾಯ್ಸ್. ಆದರೆ ಏನಂದರೆ ನಿನ್ನೆ ವಿಡಿಯೋ ಬಂದ್ಬಿಟ್ಟು ಇದು ನೆಟ್ಟಿಲ್ಲ ನನ್ನ ಹತ್ರ ಜಾಸ್ತಿ ಅಷ್ಟೊಂದು ಬಿಡೋಕ್ಕೆ. ಅದಕ್ಕೆ ಇವತ್ತಿನ ವಿಡಿಯೋ ಇವತ್ತೇ ಬಿಡ್ತಾಯಿದ್ದೀನಿ. ನೋಡಿಬಿಟ್ಟು ಮಲ್ಕೊಳ್ರಿ. ಗುಡ್ ನೈಟ್. खत्म. बाय बाय, टाटा, गुड बाय, गया.